ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಅಸಮಾನತೆ ಅನ್ನೋದು ಈಗಲೂ ಸಹ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಇಂದಿಗೂ ಒಂದು ಸಾಮಾಜಿಕ ಪಿಡುಗಾಗಿ ಬೇರ್ಬಿಟ್ಟಿದೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ತಮ್ಮದೇ ಸಮುದಾಯದ ಯುವಕನೊಬ್ಬ ದೇವಸ್ಥಾನ ಪ್ರವೇಶಿಸೋದನ್ನ ಪ್ರಶ್ನಿಸಿರುವಂತಹ ಗುಂಪೊಂದು ಮಹಿಳೆಯರಿಗೆ ಚಪ್ಪಲಿ ಹಾರ ಹಾಕಿ ಅರೆ ನಗ್ನ ಮೆರವಣಿಗೆಯನ್ನ ಮಾಡಿ ತಮ್ಮ ಅಮಾನ್ಯ ಒಂದಷ್ಟು ಕ್ರೂರ ಕೃತ್ಯವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾವ ರೀತಿ ಅಂದ್ರೆ ಮೃಗದ ರೀತಿ ವರ್ತಿಸಿರುವಂತಹ ಘಟನೆ ಇದೀಗ ಮಹಾರಾಷ್ಟ್ರದ ಉಲ್ಲಾಸ್ ನಗರದಲ್ಲಿ ನಡೆದಿದೆ. ಇಂತಹ ಘಟನೆಗಳು ದಿನಕ್ಕೆ ಒಂದಾದ್ರೂ ನಡೀತಾನೆ ಇರುತ್ತೆ. ಯಾಕಪ್ಪ ಹುಟ್ಟಿದೀವಿ ಹೆಣ್ಮಕ್ಳಾಗಿ ಅನ್ನುವಂತಹ ಒಂದಷ್ಟು ಬೇಸರವಾದಂತಹ ವಿಷಯ ಇಲ್ಲಿ ವ್ಯಕ್ತವಾಗ್ಬಿಡುತ್ತೆ. ಯಾಕೆ ಅಂತ ಅಂದ್ರೆ ಮಹಿಳೆಯರನ್ನ ಅರೆನಗ್ನ ಮಾಡಿ ರೋಡಲ್ಲಿ ಮೆರವಣಿಗೆ ಮಾಡೋದು ಅಂದ್ರೆ ಅದು ಎಷ್ಟು ಮಟ್ಟಿಗೆ ಸರಿ? ಅದು ದೇವಸ್ಥಾನ ಪ್ರವೇಶ ಮಾಡಿದ್ದಕ್ಕೆ. ಇನ್ನು ಯಾವ ಜಮಾನದಲ್ಲಿದ್ದಾರೆ ಜನ ಅಂತ. ಎಲ್ಲವೂ ಸಹ ಬದಲಾಗ್ತಾ ಇದೆ, ಪ್ರತಿಯೊಂದು ಸಹ ಬದಲಾಗ್ತಾ ಇದೆ. ಆದ್ರೆ ಚಿಂತನೆಗಳು ಮಾತ್ರ ಇನ್ನೂ ಸಹ ಬದಲಾಗ್ತಿಲ್ಲ. ಇಂದಿನ ಚಿಂತನೆಗಳೇ ಬೇರೆ, ಇವಾಗಿನ ಚಿಂತನೆಗಳೇ ಬೇರೆ ಅನ್ನೋದನ್ನ ಇಂದಿಗೂ ಸಹ ಯಾರೂ ಸಹ ಅರ್ಥನೇ ಮಾಡ್ಕೋತಾ ಇಲ್ಲ. ಎಷ್ಟರ ಮಟ್ಟಿಗೆ ನಮ್ಮ ಸಮಾಜ ಆಗ್ಬಿಟ್ಟಿದೆ ಅಂದ್ರೆ ಮಹಿಳೆಯರು ಮತ್ತೆ ಅವರ ಮನೆಯವರು ಒಂದಷ್ಟು ಕಟ್ಟುನಿಟ್ಟಿನ ಒಂದಷ್ಟು ವಿಧಿವಿಧಾನದಿಂದ ಮನೆಯಿಂದ ಅಥವಾ ಊರಿಂದ ಬಹಿಷ್ಕಾರ ಆಗಿರ್ತಾರೆ. ಆದ್ರೆ ದೇವಸ್ಥಾನಕ್ಕೂ ಬರಬಾರ್ದು ಅನ್ನುವಂತಹ ನಿಯಮ ಎಷ್ಟರ ಮಟ್ಟಿಗೆ ಸರಿ? ಇದನ್ನ ನಿಜಕ್ಕೂ ಸಹ ಎಲ್ಲರೂ ಯೋಚನೆ ಮಾಡ್ಬೇಕಾಗಿರುವಂತಹ ವಿಚಾರ. ದೇವಸ್ಥಾನ ಪ್ರವೇಶ ಮಾಡಿದ್ರು, ಆದ್ರೆ ಹೇಳಿ ಕಳಿಸ್ಬೋದಿತ್ತು. ಆದ್ರೆ ಇಲ್ಲಿ ನಡೆದಿರುವಂತಹ ಘಟನೆ ನಿಜಕ್ಕೂ ಅಮಾನ್ಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ರಜಪೂತ್ ಜಾತಿ ಪಂಚಾಯಿತಿ ಈ ಹಿಂದೆ ಅವರದೇ ಸಮುದಾಯದಂತ ಒಂದು ಕುಟುಂಬದೊಂದಕ್ಕೆ ದೇವಾಲಯವನ್ನ ಪ್ರವೇಶ ಮಾಡಬಾರ್ದು ಅಂತ ನಿರ್ಬಂಧವನ್ನ ವಿಧಿಸಿರ್ತಾರೆ. ಏನೋ ಒಂದಷ್ಟು ಕಟ್ಟುಪಾಡಿನ ಒಂದಷ್ಟು ತಪ್ಪು ನಿರ್ಧಾರಗಳಿಂದ ಒಂದಷ್ಟು ನಿರ್ಬಂಧವನ್ನ ವಿಧಿಸಿರ್ತಾರೆ. ಆದ್ರೆ ದೇವಾಲಯಕ್ಕೆ ಭೇಟಿ ನೀಡುವ ಮೂಲಕ ಈ ಕುಟುಂಬ ದೇವರು ತಮಗೂ ಸಹ ಸೇರಿದವರು ಅಂತ ಒಂದಷ್ಟು ಸಮಾನತೆಯ ಪಾಠವನ್ನ ಮಾಡೋದಕ್ಕೆ ಮುಂದಾಗಿರ್ತಾರೆ. ಅದನ್ನ ಪ್ರಯತ್ನವನ್ನು ಸಹ ಮಾಡ್ತಾ ಇರ್ತಾರೆ. ಆದ್ರೆ ಆ ಸಮುದಾಯದಲ್ಲಿ ಅದೇ ಸಮಯದಲ್ಲಿ ದೇವಸ್ಥಾನದ ಆವರಣದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಆಯೋಜನೆ ಆಗಿರುತ್ತೆ. ಇನ್ನು ಸಂತ್ರಸ್ತ ಕುಟುಂಬದ ಯುವಕನೊಬ್ಬ ದೇಗುಲವನ್ನ ಪ್ರವೇಶ ಮಾಡ್ತಾನೆ. ತನ್ನ ಕುಟುಂಬ ಯಾವುದೇ ತಪ್ಪು ಮಾಡಿಲ್ಲ, ಮತ್ತೆ ತಾವ್ಯಾಕೆ ದೇಗುಲದಿಂದ ಹೊರಗಿರ್ಬೇಕು ಅನ್ನೋದನ್ನ ಆತ ವಾದವನ್ನ ಮಾಡಿರ್ತಾನೆ. ಆತ ದೇವಸ್ಥಾನ ಪ್ರವೇಶ ಮಾಡಿದ್ದು ಆಯ್ತು, ಆ ಗುಂಪು ಇದು ಇಷ್ಟ ಆಗ್ತಾ ಇಲ್ಲ, ಬರೋಂಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಯುವಕ ದೇಗುಲಕ್ಕೆ ಪ್ರವೇಶ ಮಾಡಿದ ನಂತರ ಸಾಕಷ್ಟು ಒಂದಷ್ಟು ವಾದ ವಿವಾದವನ್ನ ಮಾಡ್ತಾನೆ. ನಮ್ಮಿಂದ ಏನೂ ತಪ್ಪಾಗಿಲ್ಲ, ನಮ್ಮ ಕುಟುಂಬದಿಂದ ಏನು ಸಹ ತಪ್ಪಾಗಿಲ್ಲ, ಆದ್ರೂ ಸಹ ನಮ್ಮನ್ನು ಯಾಕೆ ಬಹಿಷ್ಕಾರ ಮಾಡಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾನೆ. ಆದ್ರೆ ಏನು ಇದೆಲ್ಲವನ್ನು ಸಹ ವಿರೋಧಿಸುವಂತಹ ಗುಂಪು ಆತನ ಮನೆ ಮೇಲೆ ಕಬ್ಬಿಣದ ರಾಡ್ ಮತ್ತು ದೊಣ್ಣೆ ಇಟ್ಕೊಂಡು ಆ ಮನೆಯವರ ಮೇಲೆ ಎಲ್ಲಾರ ಮೇಲೂ ಸಹ ಹಲ್ಲೆಯನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಮಹಿಳೆಯರ ಮೇಲೆ ಕ್ರೂರವಾಗಿ ಹಲ್ಲೆ ಮಾಡಿ ದೂರ ಏನಾದ್ರೂ ಕೊಟ್ರೆ, ಪೊಲೀಸರಿಗೆ ದೂರ ಏನಾದ್ರು ಕೊಟ್ರೆ ಪರಿಣಾಮ ನೆಟ್ಟಗಿರಲ್ಲ ಅನ್ನುವಂತಹ ಬೆದರಿಕೆಯನ್ನು ಸಹ ಹಾಕಿ ಹೋಗಿರ್ತಾರೆ. ಆದ್ರೂ ಸಹ ನಮ್ದೇನು ತಪ್ಪಿಲ್ಲ ಅಂತ ದೇವಸ್ಥಾನದಲ್ಲಿ ಪ್ರೂವ್ ಮಾಡ್ಕೊಳ್ಳಕ್ಕೆ ಹೋದಂತಹ ಈ ಮನೆತನ ಏನಿದೆ, ಈ ರಜಪೂತ್ ಮನೆತನ, ಅವರು ಎಲ್ಲವನ್ನು ಸಹ ಬಿಟ್ಟು ಕಾಂತ್ ಪ್ರೇಮ್ ರಜಪೂತ್ ಮತ್ತು ಗೀತಾ ರಜಪೂತ್ ಮತ್ತು ಅಂಜಲಿ ಅನ್ನುವಂತಹ 3 ಜನ ಹೆಣ್ಮಕ್ಳು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿರ್ತಾರೆ. ಇದ್ರಿಂದ ದೂರ್ ಕೊಟ್ಬಿಟ್ರಲ್ಲ, ಪೊಲೀಸರು ಬಂದು ಏನಾದ್ರು ಮಾಡ್ಬಿಡ್ತಾರಲ್ಲ ಅನ್ನುವಂತಹ ಒಂದಷ್ಟು ಭಯದಿಂದನೋ ಅಥವಾ ಅದರಿಂದ ದ್ವೇಷ ಮತ್ತೆ ಜಾಸ್ತಿಯಾಗಿನೋ ಆ ಮಹಿಳೆಯರನ್ನ ರಸ್ತೆಗೆ ಎಳ್ಕೊಂಡು ಬಂದು ಬಟ್ಟೆ ಹರಿದಾಕಿ ಅವರನ್ನ ಅರೆ ನಗ್ನವಾಗಿ ಅಂದ್ರೆ ಬಟ್ಟೆ ಇಲ್ಲದೆ ಕೂದಲಿಡ್ಕೊಂಡು ಎಳ್ಕೊಂಡು, ಅದಷ್ಟೇ ಅಲ್ಲದೆ ಕೂದಲನ್ನು ಸಹ ಕತ್ತರಿಸಿ ತಮ್ಮ ಕ್ರೌರ್ಯವನ್ನ ಮೆರೆದಿದ್ದಾರೆ. ಇವ್ರು ಯಾವ ಸೀಮೆ ಮಾನವೀಯತೆಯನ್ನ ಮೆರಿತಾ ಇದ್ದಾರೆ? ಇವರು ಹೆಂಗಾರೆ ಅವ್ರೇನೋ ತಪ್ಪು ಮಾಡಿದ್ರು ಅಂತ ಊರಿಂದ ಅವ್ರನ್ನ ಬಹಿಷ್ಕಾರ ಮಾಡಿದ್ರು, ಇವ್ರೇನ್ ಮಾಡ್ತಿದ್ದಾರೆ? ಸಾಮಾಜಿಕವಾಗಿ ಇರುವಂತಹ ಮಾನವ ಹಕ್ಕುಗಳನ್ನ ಮೀರಿ ಈ ರೀತಿ ಮಾಡಿದ್ದು ಎಷ್ಟು ಸರಿ? ಇದೆಲ್ಲ ಆದ್ಮೇಲೂ ಸಹ ಅವರ ಹೆಣ್ಣು ಮಕ್ಕಳ ಕುತ್ತಿಗೆಗೆ ಚಪ್ಪಲಿ ಹಾರ ಹಾಕಿ ಸರಿಸುಮಾರು 2 ಕಿಲೋಮೀಟರ್ನಷ್ಟು ಮೆರವಣಿಗೆಯನ್ನ ಮಾಡಿರ್ತಾರೆ. ಈ ಎಲ್ಲಾ ಘಟನೆಗೆ ಸಂಬಂಧಪಟ್ಟಂತಹ ವಿಡಿಯೋ ಸಹ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗೋವರೆಗೂ ಸಹ ಇಂಥದೊಂದು ಘಟನೆ ಅಲ್ಲಿ ನಡೆದಿದೆ ಅನ್ನುವಂಥದ್ದು ಯಾರಿಗೂ ಸಹ ಗೊತ್ತಿಲ್ಲ. ಆದ್ರೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಂತಹ ಜನ ಆ ಘಟನೆಯನ್ನ ತಡೆಯಕ್ಕಂತೂ ಬಂದಿಲ್ಲ. ಆ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ.
ಈ ಹಿಂದೆ ಆಲ್ರೆಡಿ ಈ ವಿಚಾರದ ಬಗ್ಗೆ ಅದೇ ವ್ಯಕ್ತಿಗಳು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆಗ ಯಾವುದೇ ರೀತಿ ಕ್ರಮ ಕೈಗೊಳ್ಳದಂತಹ ಪೊಲೀಸರು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಆ ಊರಿಗೆ ಪ್ರವೇಶವನ್ನ ಮಾಡಿ ಏನಾಗ್ತಿದೆ ಅಂತ ನೋಡಿ ಆರೋಪಿಗಳನ್ನ ಹಿಡಿಯಕ್ಕೆ ಹೋಗ್ತಾರೆ. ಆದ್ರೆ ಇದೀಗ ಆರೋಪಿಗಳು ತಲೆ ಮರೆಸ್ಕೊಂಡು ಊರ್ ಬಿಟ್ಟು ಓಡೋಗಿದ್ದಾರೆ. ಇದು ಬಹಿಷ್ಕಾರ ಅಲ್ಲ, ಸ್ವಯಂ ಬಹಿಷ್ಕಾರ ಆಗುತ್ತೆ. ಯಾರನ್ನೋ ಊರಿಂದ ಆಚೆ ಹಾಕೋದಲ್ಲ. ಇವಾಗ ನೀವು ಊರಿಗೆ ಕಾಲಿಟ್ರೆ ನಿಮ್ಮ ಬಂಡವಾಳ, ನಿಮ್ಮ ಜೀವನ ಏನಾಗುತ್ತೆ ಅನ್ನುವಂಥ ವಿಚಾರ ಇಲ್ಲಿ ಬರುತ್ತೆ. ಒಟ್ಟಾರೆಯಾಗಿ ಅಸಮಾನತೆ ಆಗಿರ್ಬೋದು, ಒಂದಷ್ಟು ವಿಚಾರಗಳಾಗಿರ್ಬೋದು ಈ ಹಿಂದೆ ಇತ್ತು. ಆದರೆ ಇವಾಗ ಯಾವುದೇ ಕಟ್ಟಪ್ಪಣೆ ಬೇಕಾಗಿಲ್ಲ. ಯಾರ ಹತ್ರನೂ ಪರ್ಮಿಷನ್ ಕೇಳ್ಕೊಂಡು ಯಾವುದೋ ದೇವಸ್ಥಾನಕ್ಕೆ ಪ್ರವೇಶ ಮಾಡಬೇಕು ಅನ್ನೋಂಥ ನಿಯಮ ಸಹ ಎಲ್ಲೂ ಇಲ್ಲ. ತಪ್ಪು ಮಾಡ್ತಾರೆ, ತಪ್ಪಿಗೆ ಶಿಕ್ಷೆ ನ್ಯಾಯಾಲಯ ಕೊಡುತ್ತೆ. ಯಾವುದೇ ಊರಿನ ಪಂಚಾಯಿತಿಗಳಾಗಿರ್ಬೋದು, ಯಾವುದೇ ಒಂದು ಊರಿನ ನ್ಯಾಯಾಧೀಶರಾಗಿರ್ಬೋದು, ಯಾರೂ ಇಲ್ಲ ಇಲ್ಲಿ. ಎಲ್ಲದಕ್ಕೂ ನ್ಯಾಯಾಲಯ ಅನ್ನೋದೊಂದಿದೆ. ತಪ್ಪಿಗೆ ಶಿಕ್ಷೆ ಅಲ್ಲಿ ಸಿಗುತ್ತೆ, ಅವ್ರು ನಿರ್ಧಾರ ಮಾಡ್ತಾರೆ ದೇವಸ್ಥಾನಕ್ಕೆ ಬರ್ಬೇಕಾ ಬರಬಾರ್ದಾ ಅನ್ನುವಂಥದ್ದನ್ನ. ಒಂದು ಹೆಣ್ಣು ಮಗಳನ್ನ ಅರೆನಗ್ನವಾಗಿ ರಸ್ತೆಯಲ್ಲಿ ಓಡಾಡ್ಸ್ತಾರೆ ಅಂದ್ರೆ ನಿಮ್ಮ ಮನೆಯವ್ರು ಏನ್ ಮಾಡ್ಬೇಕು? ನಿಮ್ಮ ಮನೆಯವ್ರನ್ನ ಯಾರಾದ್ರೂ ರೋಡಲ್ಲಿ ಬಟ್ಟೆ ಬಿಚ್ಚಿ ನಡೆಸಾಡಿದ್ರೆ ಹೆಂಗಿರುತ್ತೆ? ಇವೆಲ್ಲವೂ ಸಹ ನಿಮಗೆ ಬಿಟ್ಟಿದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.